ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಶೇಷ ಸಂದರ್ಭದಲ್ಲಿ ಸಿಂಹ ರಾಶಿಯವರಿಗೆ ಮುಂಬರುವ 72 ಗಂಟೆಗಳಲ್ಲಿ ಆಗಲಿರುವ ಅದ್ಭುತ ಮತ್ತು ಊಹಿಸದ ದೈವಿಕ ಬದಲಾವಣೆಗಳ ಬಗ್ಗೆ ಅತ್ಯಂತ ವಿವರವಾಗಿ ತಿಳಿದುಕೊಳ್ಳೋಣ. ಏಕೆಂದರೆ ಈ ಮುಂದಿನ 3 ದಿನಗಳು ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರಲಿವೆ ಮತ್ತು ನಿಮ್ಮ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲ ಶಕ್ತಿಯನ್ನು ಹೊಂದಿವೆ. ನಿಮ್ಮ ಜೀವನದಲ್ಲಿ ಬಹಳ ಕಾಲದಿಂದ ಎದುರು ನೋಡುತ್ತಿದ್ದ 4 ದೊಡ್ಡ ಶುಭವಾರ್ತೆಗಳು ಈಗ ನಿಮ್ಮ ಕಾಲಕ್ಕೆ ತಕ್ಕಂತೆ ನಿಮ್ಮ ಬಾಗಿಲು ತಟ್ಟೋದಕ್ಕೆ ಸಿದ್ಧವಾಗ್ತಾ ಇವೆ ಮತ್ತು ಈ ಎಲ್ಲ ಆಶೀರ್ವಾದಗಳ ಮೂಲ ಕಾರಣವಾಗಿ ಒಬ್ಬ ಮಹಿಳೆಯ ಪ್ರವೇಶವಾಗುತ್ತೆ. ನಿಮ್ಮ ಅದೃಷ್ಟ ಅತ್ಯಂತ ತಿರುವಾಗುತ್ತೆ. ಆಶ್ಚರ್ಯಕರ ಸಂಗತಿ ಏನಂದರೆ, ಆ ಮಹಿಳೆ ಈಗಾಗಲೇ ನಿಮ್ಮ ಮನೆಗೆ ಯಾವುದೋ ಒಂದು ಸಂದರ್ಭದಲ್ಲಿ ಬಂದು ಹೋಗಿರುವ ಸಾಧ್ಯತೆ ಕೂಡ ಇದೆ. ಆದರೆ ನೀವು ಅವಳ ಮಹತ್ವವನ್ನು ಅರ್ಥ ಮಾಡಿಕೊಳ್ಳದೆ ಇರೋದ್ರಿಂದ ಅವಳನ್ನು ನೀವು ಗುರುತಿಸಿಲ್ಲ. ಆದರೆ ಅವಳ ಗುರುತು ಬಹಿರಂಗವಾದ ಒಂದು ತಕ್ಷಣವೇ ನಿಮ್ಮ ಮುಂದಿನ ಬದುಕಿನ ದಿಕ್ಕು ಸಂಪೂರ್ಣವಾಗಿ ಬದಲಾಗುತ್ತೆ. ಆದ್ದರಿಂದ ನೀವು ಈಗ ಈ ದೈವ ಸಂದೇಶವನ್ನು ಸಂಪೂರ್ಣ ಶಾಂತವಾಗಿ ಅತ್ಯಂತ ಮತ್ತು ಮನಸ್ಸಿನಿಂದ ತುಂಬ ಏಕಾಂತವಾಗಿ ಕುಳಿತುಕೊಂಡು ಕೇಳೋದು ಅತ್ಯಂತ ಮುಖ್ಯವಾಗಿರುತ್ತೆ. ಏಕೆಂದರೆ ಈ 72 ಗಂಟೆ ಸಿಂಹರಾಶಿಯವರಿಗೆ ಒಂದು ತಿರುವಿನ ಬಿಂದುವಾಗಿರುತ್ತೆ. ಈಗ ಗ್ರಹಗಳ ಸಂಚಾರದಲ್ಲಿ ಸಂಭವಿಸಿರುವ ಕೆಲವು ಅಪರೂಪದ ಯೋಗಗಳು ನಿಮ್ಮ ಅನಿರೀಕ್ಷಿತವಾದ ಶುಭ ಫಲಿತಾಂಶಗಳನ್ನು ನೀಡೋದಕ್ಕೆ ಸಿದ್ಧವಾಗ್ತಾ ಇವೆ ಮತ್ತು ವಿಶೇಷವಾಗಿ ಶುಭ ಗ್ರಹಗಳ ಸಂಯೋಜನೆಯಿಂದ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ವೇಗವಾಗಿ ನಡೀತಾ ಇವೆ. ನಿಮ್ಮ ಮನಸ್ಸನ್ನು ಬದಲಾಯಿಸಿದರೆ ನಿಮ್ಮ ಬಾಗಿಲಿಗೆ ಅದೃಷ್ಟ ತಟ್ಟೋದ್ರಲ್ಲಿ ಸಂಶಯವೇ ಇಲ್ಲ. ಬ್ರಹ್ಮಾಂಡ ತನ್ನದೇ ರೀತಿಯಲ್ಲಿ ನಿಮಗೆ ಸಂಕೇತಗಳನ್ನು ಕಳಿಸುತ್ತೆ. ಇನ್ನು ಪಕ್ಷಿಗಳ ಕಿಲಕಿಲ ಧ್ವನಿಗಳಲ್ಲಿ, ಗಾಳಿಯ ಸ್ಪರ್ಶದಲ್ಲಿ, ಮಕ್ಕಳ ನಗುಗಳಲ್ಲಿ ಮತ್ತು ನಿಮ್ಮ ಸುತ್ತಲಿನ ಅತಿ ಚಿಕ್ಕ ಘಟನೆಗಳಲ್ಲಿ ಕೂಡ ಸಹ ದೈವ ಸಂದೇಶಗಳು ಮೌನವಾಗಿ ನಿಮಗೆ ತಲುಪಿಸ್ತಾ ಇವೆ. ಅವುಗಳನ್ನು ಗ್ರಹಿಸಲು ನೀವು ಮನಸ್ಸನ್ನು ಶಾಂತಗೊಳಿಸಬೇಕು. ದೇವರ ಕೃಪೆ ನಿಮ್ಮ ರಾಶಿಯ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ. ಅದಕ್ಕಾಗಿಯೇ ನೀವು ಚತುರರು, ಬುದ್ಧಿವಂತರಾಗಿದ್ದು ಮಾತಿನ ಮೂಲಕ ಎಲ್ಲರನ್ನೂ ಸೆಳೆಯಬಲ್ಲ ಶಕ್ತಿ ಹೊಂದಿರ್ತೀರ. ಈಗ ಈ ಶಕ್ತಿ ಇನ್ನಷ್ಟು ಬಲವಾಗ್ತಾ ಇದ್ದು ನಿಮ್ಮ ಪ್ರತಿಯೊಂದು ನಿರ್ಧಾರವು ಯಶಸ್ಸಿನತ್ತ ಕೊಂಡೊಯ್ಯುತ್ತೆ. ಹಣಕಾಸಿನ ವಿಷಯದಲ್ಲಿ ನೀವು ಬಹಳ ಬೇಗನೆ ಸ್ಥಿರತೆಯನ್ನು ಪಡಿತಾ ಇರ್ತೀರ. ಹಿಂದೆ ಮಾಡಿದ ಸಾಲಗಳು, ತೊಂದರೆಗಳು, ಇಳಿಮುಖಗಳು ಎಲ್ಲವೂ ಕರಗುವ ಸಮಯ ಬಂದಿದೆ. ನೀವು ಮಾಡಿದ ಕಷ್ಟಗಳಿಗೆ ಈ ಬ್ರಹ್ಮಾಂಡ ಇದೀಗ ಉತ್ತರ ನೀಡ್ತಾ ಇದೆ ಮತ್ತು ಆರ್ಥಿಕವಾಗಿ ಬಲವಾದ ಭವಿಷ್ಯಕ್ಕೆ ಬುನಾದಿ ಇಡ್ತಾ ಇದೆ. ನೀವು ಯಾವ ಕೆಲಸ ಮಾಡಿದ್ರೂ ಈಗ ಫಲಿತಾಂಶ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಿಮ್ಮ ಒಳಗಿನ ಶಕ್ತಿ ನಿಮಗೆ ಗೊತ್ತಿಲ್ಲದೆ ಇದ್ರೂ ಕೂಡ ದೈವಿಕ ಯೋಗಗಳು ಅದನ್ನು ಹೊರ ತೆಗಿತಾ ಇವೆ. ನೀವು ಸುಳ್ಳು ಮಾತುಗಳಿಂದ ನೀತಿಯನ್ನು ಮುಗಿಲೆಂದು ನಂಬುವವರು ಮತ್ತು ಅದಕ್ಕಾಗಿಯೇ ಕೆಲವರು ನಿಮ್ಮ ಸತ್ಯವನ್ನೇ ತಾಳಲಾರರು. ನಿಮ್ಮ ನೇರ ಸ್ವಭಾವವೇ ಕೆಲವು ಶತ್ರುಗಳನ್ನು ಉಂಟು ಮಾಡಿದರೂ ಕೂಡ ನಿಮ್ಮ ಹೃದಯ ಯಾವಾಗಲೂ ಶುಭ್ರವಾಗಿದೆ. ಯಾರಿಗಾದರೂ ನೆರವಾಗಬೇಕು ಎಂಬ ಬಯಕೆ ನಿಮ್ಮೊಳಗೆ ಸದಾ ಇರುತ್ತೆ ಮತ್ತು ಅದೇ ನಿಮ್ಮ ಅತ್ಯಂತ ದೊಡ್ಡ ಶಕ್ತಿ ಕೂಡ ಆಗಿದೆ. ಆದರೆ ಹಿಂದೆ ನೀವು ಅತಿಯಾಗಿ ನಂಬಿಕೆ ಇಟ್ಟವರಿಂದಲೇ 3-4 ಬಾರಿ ಮೋಸಕ್ಕೆ ಒಳಗಾಗಿದ್ದೀರಾ. ಅವರ ನಾಟಕೀಯ ಮಾತುಗಳ ಮೇಲೆ ವಿಶ್ವಾಸವಿಟ್ಟು ಭಾವನಾತ್ಮಕವಾಗಿ ನೋವನ್ನು ಅನುಭವಿಸಿದ್ದೀರಿ. ಆದರೂ ನಿಮ್ಮ ಮನಸ್ಸಿನ ಒಂದು ಮೃದುತ್ವ ಮತ್ತು ದಯೆ ಎಂದಿಗೂ ನೀವು ಕಡಿಮೆಯಾಗಿಲ್ಲ. ಆದರೆ ಈಗ ಈ ದುಃಖಗಳಿಗೆ ಪೂರ್ಣ ವಿರಾಮ ಹಾಕುವ ಕಾಲ ಬಂದಿದೆ. ಮುಂಬರುವ 72 ಗಂಟೆಗಳಲ್ಲಿ ಒಬ್ಬ ಸ್ತ್ರೀ ಕಾರಣದಿಂದ ಅಸಂಖ್ಯಾತ ಶುಭ ಸಂಘಟನೆಗಳು ಅನ್ನೋದು ನಿಮಗೆ ಸಂಭವಿಸ್ತಾ ಇದೆ. ಆ ಮಹಿಳೆ ಯಾರು ಗೊತ್ತೇ? ಅವಳು ಸಾಮಾನ್ಯ ಮಹಿಳೆ ಅಲ್ಲ. ಅವಳು ದೈವ ತಾತ್ಪರ್ಯವನ್ನು ಹೊತ್ತಿರುವ ಮಹಾಲಕ್ಷ್ಮೀ ದೇವಿಯ ರೂಪವೇ ಆಗಿರ್ತಾರೆ. ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಪ್ರವೇಶಿಸುವ ಯೋಗ ಬಲವಾಗಿದೆ ಮತ್ತು ಆ ಪ್ರವೇಶದೊಂದಿಗೆ ಸಂಪತ್ತು, ಹಣದ ಹರಿವು ಮತ್ತು ಅಷ್ಟ ಐಶ್ವರ್ಯಗಳು ತೆರೆದ ಬಾಗಿಲಿನಂತೆ ನಿಮ್ಮ ಕಡೆಗೆ ಬರ್ತಾ ಇವೆ. ನಿಮ್ಮ ಮನೆಗೆ ಧನಸ್ಥಿತಿ ಸುಧಾರಿಸಿ ವೆಚ್ಚಗಳು ಕಡಿಮೆಯಾಗಿ ಉಳಿತಾಯ ಹೆಚ್ಚಾಗುತ್ತೆ. ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಅದ್ಭುತ ಪ್ರಗತಿ ಕಂಡುಬರುತ್ತೆ. ವ್ಯವಹಾರಸ್ಥರಿಗೆ ನಷ್ಟಗಳು ದೂರವಾಗಿ ಹೊಸ ಒಪ್ಪಂದಗಳು, ಲಾಭದಾಯಕ ಅವಕಾಶಗಳು ದೊರೆಯುತ್ತೆ. ಉದ್ಯೋಗಿಗಳ ವೇತನ ಹೆಚ್ಚಳ, ಪದೋನ್ನತಿ ಎಂಬ ಶುಭ ಸಂದೇಶಗಳು ಕೇಳಿ ಬರ್ತಾ ಇವೆ. ನಿರುದ್ಯೋಗಿಗಳಿಗೆ ಉತ್ತಮ ಉದ್ಯೋಗ ದೊರೆಯುತ್ತೆ. ಕುಟುಂಬದಲ್ಲಿ ಶಾಂತಿ, ಪ್ರೀತಿ ಮತ್ತು ಪೌರ್ಣಿಮೆಯ ಬೆಳಕಿನಂಥ ಸಮಾಧಾನ ಮನೆ ಮಾಡುತ್ತೆ ಮತ್ತು ಈ ಶುಭ ಫಲಗಳು ದೀರ್ಘಕಾಲದವರೆಗೆ ಉಳಿಯಲು ಮಂಗಳವಾರ, ಶುಕ್ರವಾರ ಮನೆಗೆ ಧೂಪದ ಪರಿಮಳವನ್ನು ಇಟ್ಟು ಲಕ್ಷ್ಮಿ ಅಷ್ಟೋತ್ತರ ಅಥವಾ ಲಲಿತಾ ಸಹಸ್ರನಾಮವನ್ನು
ಓದೋದಕ್ಕೆ ಅಥವಾ ಕನಿಷ್ಠ ಕೇಳಲು ಪ್ರಯತ್ನಿಸಿರಿ. ಯಾವ ಕಾರ್ಯವಾದರೂ ಭಕ್ತಿಯಿಂದ ಮಾಡಿದರೆ ಫಲವು ಶತಗುಣವಾಗಿ ಬರುತ್ತೆ. ಮತ್ತು ಈ ದೈವಿಕ ಸಮಯದಲ್ಲಿ ನೀವು ಮಾಡಬೇಕಾದದ್ದು ಒಂದೇ, ಯಾರು ಮಾತನ್ನ ನೀವು ಗುರಿಯಾಗಬೇಡಿ. ನಿಮ್ಮ ಮನಸ್ಸು ಹೇಳಿದ ದಾರಿಯಲ್ಲಿ ಹೆಜ್ಜೆ ಇಡಿ, ಏಕೆಂದರೆ ನಿಮ್ಮ ಅಂತಃಕರಣ ಈಗ ನಿಮಗೆ ತಪ್ಪು ದಾರಿ ತೋರಿಸೋದಿಲ್ಲ. ಈ 72 ಗಂಟೆಗಳು ನಿಮ್ಮನ್ನು ಹೊಸ ಜೀವನದ ಬಾಗಿಲಿಗೆ ಕರೆದೊಯ್ತಾ ಇವೆ. ಇದು ನಿಮ್ಮ ಕಾಲ, ಇದು ನಿಮ್ಮ ಅದೃಷ್ಟದ ಬೆಳಕು, ಇದು ನಿಮ್ಮ ಶಕ್ತಿ. ಈಗ ಅದ್ಯಾವುದೋ ಒಂದು ಕ್ಷಣದಿಂದ ಆರಂಭವಾಗ್ತಾ ಇದೆ. ಆದ್ರಿಂದ ಸಿದ್ಧವಾಗಿರಿ. ಮಹಾಲಕ್ಷ್ಮೀ ದೇವಿಯ ಕೃಪೆ ಈಗ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡ್ತಾ ಇದೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ಮಹಾಲಕ್ಷ್ಮಿಯ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಹಾರೈಸ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.